ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ನಡೆದು ಆಲ್ರೆಡಿ ತುಂಬ ದಿನಗಳಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರುತ್ತೆ ಅಂತ ತುಂಬ ಜನ ಕೇಳ್ತಾಯಿದ್ರು. ಹಾಗಾಗಿ ಈ ಒಂದು ಕಟ್ ಆಫ್ ಲಿಸ್ಟ್ಗೆ ಸಂಬಂಧಪಟ್ಟಂಥ ಈ ಒಂದು ವಿಡಿಯೋ ಕೂಡ ಆಗಿರುತ್ತೆ. ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಆಲ್ರೆಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEಯಿಂದ ನಡೆದಂಥ ಅಕ್ಟೋಬರ್ 27ರಂದು ಈ ಒಂದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳು ಅಥವಾ VAO ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ಕೂಡ ನಡೆಸಲಾಗಿರುತ್ತದೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕಟ್ ಆಫ್ ಲಿಸ್ಟ್ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ನೀವೇನಾದರೂ ಪೊಲೀಸ್ ಇಲಾಖೆ, PDO ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎರಡು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಎರಡನ್ನು ಸೇರಿಸಿ ನಿಮ್ಮ ಒಂದು ಕಟ್ ಆಫ್ ಲಿಸ್ಟ್ ಎಷ್ಟಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಕ್ಯಾಟಗರಿ ವೈಸು. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ನಾವು ಪೇಪರ್ ಫಸ್ಟಿಗೆ ಅಂತಂದರೆ ಕೆಲವು ಒಂದೊಂದು ಪೇಪರ್ಗಳಿಗೆ ಮಾತ್ರ ತಿಳಿಸ್ತಾ ಇದ್ದೀವಿ. ಈಗ ಸಾಮಾನ್ಯ ವರ್ಗದವರಿಗೆ 70ರಿಂದ 75 ಇರಬೇಕಾಗುತ್ತೆ. ಅಂತಂದರೆ ಎರಡೂ ಪೇಪರನ್ನು ಸೇರಿಸಿ ನೀವು ಆಲ್ಮೋಸ್ಟ್ 135ರಿಂದ 145 ಈ ರೇಂಜಲ್ಲಿ ನೀವೇನಾದರೂ ಸಾಮಾನ್ಯ ಅಭ್ಯರ್ಥಿಗಳೆಲ್ಲಾದರೂ ನೀವು ಸ್ಕೋರ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ನಿಮಗೆ ಹುದ್ದೆಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತಂದರೆ ಸ್ನೇಹಿತರೆ, ನೀವು ಗಮನಿಸಿರ್ಬೋದು, ಈ ಒಂದು 1000 ಹುದ್ದೆಗಳು ಪ್ರತಿಯೊಂದು ಡಿಸ್ಟಿಕ್ಗಳಲ್ಲೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ ಒಂದು ಡಿಸ್ಟಿಕ್ಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆದ ನಂತರ ಅವರ ಒಂದು ಕ್ಯಾಟಗರಿ ವೈಸು ರೋಸ್ಟರ್ಗಳ ಆಧಾರದ ಮೇಲೆ ಈ ಒಂದು ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿರುತ್ತೆ. ಹಾಗಾಗಿ ನೀವು ಆಲ್ಮೋಸ್ಟ್ 135ರಿಂದ 145 ಈ ರೇಂಜಲ್ಲಿ ನೀವು ಸ್ಕೋರ್ ಮಾಡಿದಿರಾ ಅಂತಂದರೆ ನೀವು ಆಲ್ಮೋಸ್ಟ್ ಜನರಲ್ ಕ್ಯಾಟಗರಿಯಲ್ಲಿ ನಿಮಗೆ ಹುದ್ದೆಗಳು ಸಿಗುವಂಥ ಸಾಧ್ಯತೆಗಳಿರುತ್ತದೆ. ಹಾಗಾಗಿ ನೀವೊಂದು ಸೇಫ್ ಸ್ಕೋರ್ ಕೂಡ ಇದಾಗಿರುತ್ತದೆ. ನೆಕ್ಸ್ಟ್, ನೀವು ಪರಿಶಿಷ್ಟ ಜಾತಿ ಅಂತಂದರೆ SC ಕ್ಯಾಟಗರಿಯವರಾಗಿದ್ದೀರಾ ಅಂತಂದರೆ 55ರಿಂದ 60 ಪ್ರತಿಯೊಂದು ಪೇಪರಲ್ಲೂ 55ರಿಂದ 60 ತೆಗೆದುಕೊಂಡಿರಬೇಕಾಗುತ್ತೆ. ಆಲ್ಮೋಸ್ಟ್ ನೀವು ಎರಡು ಪೇಪರ್ಗಳನ್ನು ಸೇರಿಸಿ ಅಂತಂದರೆ GK ಪೇಪರ್ ಮತ್ತು ಕಮ್ಯುನಿಕೇಷನ್ ಪೇಪರ್ ಎರಡನ್ನು ಸೇರಿಸಿ ನೀವು 115ರಿಂದ 130 ಈ ರೇಂಜಲ್ಲಿ ನೀವೇನಾದರೂ ತೆಗೆದಿದ್ದೀರಾ ಅಂತಂದರೆ ನಿಮಗೂ ಕೂಡ ಹುದ್ದೆಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತಂದರೆ ನಾನು ಈ ರೀತಿ ನಿಮಗೆ 120, 130, 140 ನೀವು ತೆಗೆದಿರಬೇಕು ಅಂತ ತಿಳಿಸ್ತಾ ಇದ್ದೀನಿ ಅಂತಂದರೆ ನೀವು ನೋಡಿರ್ಬೋದು, ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಜನರಲ್ ಕ್ಯಾಟಗರಿಯನ್ನು ಹೊರತುಪಡಿಸಿ ಪ್ರತಿಯೊಂದು ಅವರದೇ ಆದಂಥ ಸಪ್ರೇಟ್ ಕ್ಯಾಟಗರಿಯಲ್ಲಿ ಒಂದು ಪೋಸ್ಟ್ ಇರುತ್ತೆ, ಕೆಲವೊಬ್ಬರಿಗೆ 2 ಪೋಸ್ಟ್ ಇದೆ. ಈ ರೀತಿಯಾಗಿ ಅಷ್ಟೇ ಪೋಸ್ಟ್ಗಳನ್ನು ಅಲ್ಲಿ ಖಾಲಿ ನೀಡಲಾಗಿರುತ್ತೆ. ಹಾಗಾಗಿ ನೀವು ಅತಿ ಹೆಚ್ಚು ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಆ ಒಂದು ಹುದ್ದೆಗಳು ಲಭಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ನೆಕ್ಸ್ಟ್, ಪರಿಶಿಷ್ಟ ಪಂಗಡ 50ರಿಂದ 55 ಅಂತಂದರೆ ಇವರು ಕೂಡ ಅಷ್ಟೇ ಒಂದು 115ರಿಂದ 125 ಆ ರೇಂಜಲ್ಲಿ ನೀವೇನಾದರೂ ST ಕ್ಯಾಟಗರಿಯ ಸ್ಟೂಡೆಂಟ್ಸ್ ಏನಾದರೂ ನೀವು ಸ್ಕೋರ್ ಮಾಡಿದ್ರೆ ಅಂತಂದರೆ ಹುದ್ದೆಗಳನ್ನು ಪಡೆದುಕೊಳ್ಳಬಹುದು. ನೆಕ್ಸ್ಟ್, OBC ಕ್ಯಾಂಡಿಡೇಟ್ಸಲ್ಲಿ ಪ್ರವರ್ಗ 2A, 2B, 3A, 3B ಕ್ಯಾಂಡಿಡೇಟ್ ಎಲ್ಲರೂ ಕೂಡ ಬರ್ತಾರೆ. ಹಾಗಾಗಿ ಇವರೇನು ಮಾಡಬೇಕು, 65ರಿಂದ 70 ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ. ಯಾಕೆ ಅಂತಂದರೆ ನೀವು ಆಲ್ಮೋಸ್ಟ್ 135ರಿಂದ 140 ನೀವು ಕೂಡ ಜನರಲ್ ಕ್ಯಾಟಗರಿಯವರ ರೇಂಜಲ್ಲೇ ನೀವು ಕೂಡ ಸ್ಕೋರ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ನಿಮಗೂ ಕೂಡ ನಾನು ಆಲ್ರೆಡಿ ತಿಳಿಸಿದೆ, ನಿಮಗೂ ಕೂಡ ತುಂಬ ಪೋಸ್ಟ್ಗಳು ಕಡಿಮೆ ಇದ್ದಾವೆ. ಹಾಗಾಗಿ ನೀವು ಪ್ರತಿಯೊಂದು ಡಿಸ್ಟಿಕಲ್ಲಿ ಈಗ ನೀವು ಆಲ್ಮೋಸ್ಟ್ ಕೆಲವೊಬ್ರು ಏನು ಮಾಡಿರ್ತಾರೆ, ಬ್ಯಾಂಗ್ಳೂರು ಸಿಟಿ ಹಾಕಿರ್ತಾರೆ ಅಥವಾ ಬ್ಯಾಂಗ್ಳೂರು ರೂರಲ್ ಹಾಕಿರ್ತಾರೆ, ರಾಮನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ್ ಅಥವಾ ಈ ರೀತಿಯಾಗಿ ಕೊಡಗು, ಈ ರೀತಿಯಾಗಿ ಬೇರೆ ಬೇರೆ ಡಿಸ್ಟಿಕ್ಸ್ಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸನ್ನು ಬರೆದಿರ್ತಾರೆ. ಆದರೆ ಸ್ನೇಹಿತರೆ, ನೀವು 140 ತೆಗೆದ್ರೂ ಕೂಡ ಕೆಲವೊಂದೊಂದು ಸಲ ನಿಮಗೆ ಜಾಬ್ಗಳು ಸಿಗಲ್ಲ. ಯಾಕೆ ಅಂತಂದರೆ ಅದು ಡಿಪೆಂಡ್ ಅಪಾನ್ ಆ ಒಂದು ಡಿಸ್ಟಿಕ್ಸ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸ್ ಬರೆದಂಥ ಕ್ಯಾಟಗರಿಯಲ್ಲಿ ಯಾವ ಒಬ್ಬ ಕ್ಯಾಟಗರಿ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸ್ಕೋರ್ ಮಾಡಿರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ ಒಂದೇ ಡಿಸ್ಟಿಕ್ಕಲ್ಲಿ 150, 160 ಈ ರೇಂಜಲ್ಲಿ ಸ್ಕೋರ್ ಮಾಡಿರುವಂಥ ವಿದ್ಯಾರ್ಥಿಗಳಿದ್ದರೆ 140 ಸ್ಕೋರ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಪೋಸ್ಟ್ಗಳು ಸಿಗಲ್ಲ. ಅದೇ ಕೆಲವೊಂದು ಬೇರೆ ಡಿಸ್ಟಿಕ್ಸ್ಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆಲ್ಮೋಸ್ಟ್ 100, 70 ಈ ರೇಂಜಲ್ಲಿ ಸ್ಕೋರ್ ಮಾಡಿಬಿಟ್ರು ಅಂತಂದರೆ ಅಲ್ಲಿ ಆ ಡಿಸ್ಟಿಕಲ್ಲಿ ನೀವು
70ರಿಂದ 80 ಮಾಡಿರೋರಿಗೆ ಪೋಸ್ಟ್ ಸಿಕ್ಕಿದೆ. ಆದರೆ ಈ ಡಿಸ್ಟ್ರಿಕ್ಕಲ್ಲಿ 140 ಮಾಡಿದ್ರು ಸಿಕ್ಕಿಲ್ಲ ಅನ್ನುವಂಥದ್ದು ಈ ರೀತಿಯಾಗಿ ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಸ್ನೇಹಿತರೆ, ಇದು ಆಲ್ಮೋಸ್ಟ್ ಒಂದು ಎಕ್ಸ್ಪೆಕ್ಟೆಡ್ನ ಕಟ್ ಆಫ್ ಲಿಸ್ಟ್ ಕೂಡ ಆಗಿರುತ್ತೆ. ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಕೂಡ ಇದಾಗಿರುತ್ತದೆ. ಸ್ನೇಹಿತರೆ, ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ನೀವು 2 ಪೇಪರಿಂದ ಪೇಪರ್ ಫಸ್ಟ್ GK ಪೇಪರ್ ಮತ್ತು ಪೇಪರ್ ಸೆಕೆಂಡ್ ಕಮ್ಯುನಿಕೇಷನ್ ಪೇಪರಿಂದ ಎರಡನ್ನು ಕೂಡಿಸಿ ನೆಗೆಟಿವ್ ಆದ ನಂತರ ಎಷ್ಟು ಸ್ಕೋರ್ ಮಾಡಿದ್ರ ಅಂತ ವಿದ್ಯಾರ್ಥಿಗಳು ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಕೂಡ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ನ ಒಂದು ವಿಡಿಯೋ ಕೂಡ ಆಗಿರುತ್ತೆ. ಹಾಗಾಗಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.